ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿತ್ತು. ಹಾಗಾದ್ರೆ ನಿಜವಾ, ದೃಢವಾಯ್ತಾ FSL ರಿಪೋರ್ಟ್ ನಲ್ಲಿ ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಪಾಕ್ ಪರ ಘೋಷಣೆಯನ್ನ FSL ರಿಪೋರ್ಟ್ ದೃಢಪಡಿಸ್ತಾ ಅನ್ನೋ ಪ್ರಶ್ನೆ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆ ವಿಡಿಯೋ ಏನಿತ್ತು ಅದು ಮಾರ್ಫ್ಡ್ ವಿಡಿಯೋ ಅಲ್ಲ, ಎಡಿಟೆಡ್ ವಿಡಿಯೋ ಅಲ್ಲ, ಬದಲಾಗಿ ಅಸಲಿ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಸಿಗ್ತಾ ಇದೆ. ವಿಡಿಯೋದಲ್ಲಿರುವಂತಹ ವಿಚಾರ, ವಿಡಿಯೋದಲ್ಲಿರುವಂತಹ ಘೋಷಣೆ ಅಸಲಿ, ಎಡಿಟೆಡ್ ವಿಡಿಯೋ ಅಲ್ಲವೇ ಅಲ್ಲ ಅನ್ನೋ ರಿಪೋರ್ಟ್ ಅನ್ನ ಹಾಗಾದ್ರೆ FSL ಕೊಡ್ತಾ ಅನ್ನೋ ಪ್ರಶ್ನೆ ಇದೆ. ಪಬ್ಲಿಕ್ ಟಿವಿಗೆ ಇದೇ ವಿಚಾರವಾಗಿ ಉನ್ನತ ಪೊಲೀಸ್ ಮೂಲಗಳಿಂದ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಕಾರಣಕ್ಕೆ ಹಾಗಾದ್ರೆ ಆರಂಭದಲ್ಲಿ ಶೂರತ್ವ ತೋರಿಸಿದವರು ಈಗ ಸೈಲೆಂಟ್ ಆಗಿದ್ದಾರಾ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಮುರಳಿ, FSL ರಿಪೋರ್ಟ್ ನಲ್ಲಿ ಏನಿದೆ ಅಂತ ಹೇಳೋ ಪ್ರಯತ್ನವನ್ನ CM ಆದಿಯಾಗಿ ಯಾರು ಮಾಡ್ತಾ ಇಲ್ಲ. ಇಲ್ಲಿ ವರದಿ ವಿಳಂಬ ಆಗ್ತಾ ಇದೆ ಅಂತ ತೋರಿಸೋ ಪ್ರಯತ್ನನ ಅಥವಾ ವಿಳಂಬ ಮಾಡೋದೇ ಸರ್ಕಾರದ ಉದ್ದೇಶನ? ಪ್ರಶ್ನೆ ಅಂತೂ ಇದ್ದೇ ಇದೆ. ಖಂಡಿತ ಮಮತಾ, ಯಾಕೆಂದ್ರೆ ಒಂದು ರೀತಿಯಲ್ಲಿ ಈ ರೀತಿಯ ವಿಳಂಬ ನೀತಿಯನ್ನ ಸರ್ಕಾರ ತೋರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈ ಘಟನೆ ನಡೆದಾಗಲೇ ಫ್ಯಾಕ್ಟ್ ಚೆಕ್ ಪ್ರವೀಣ್ರೆಲ್ಲರೂ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ಅದರಲ್ಲಿ ಯಾವುದೇ ರೀತಿಯ ಏನು ವಿಚಾರಗಳಿಲ್ಲ. ಯಾಕೆಂದ್ರೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತೇಳಿ ಹೇಳಿದ್ದಾರೆ. ತನಿಖೆ ಮಾಡೋದಕ್ಕಿಂತ ಮುಂಚೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಕ್ಲೀನ್ ಚೀಟ್ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಈಗಾಗಲೇ ನಾಯಕರುಗಳು ಮಾಡಿದಂಥ ವಿಚಾರಗಳೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈ ಘಟನೆ ನಡೆದು 5 ದಿನ ಆಗಿದೆ, FSLಗೆ ಕಳಿಸಿದ್ದಾರೆ. FSL ಇಂದ ಈಗಾಗಲೇ ಅಧಿಕೃತವಾಗಿ ವರದಿ ಪೊಲೀಸರಿಗೆ ಕೂಡ ಕೈ ಸೇರಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದರಲ್ಲಿ ಇರುವಂಥ ಪದ ಏನಿದೆ, ಅದರಲ್ಲಿ ಯಾವುದೇ ರೀತಿಯ ವಿಡಿಯೋನ ತಿರುಚಿಲ್ಲ. ಜೊತೆಗೆ ಅದರಲ್ಲಿ ಯಾವುದಕ್ಕೂ ಆಡಿಯೋನ ಫೋರ್ಸ್ಫುಲಿ ಅದರ ಒಳಗಡೆ ತುರ್ಕುವಂಥ ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ FSL ವರದಿಗಳು ಸ್ಪಷ್ಟವನ್ನು ಪಡಿಸಿರುವಂಥದ್ದು. ಆ ಆಧಾರದ ಮೇಲೆಯೇ 5 ಜನರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ಮತ್ತೆ ಇಬ್ಬರನ್ನ ವಾಯ್ಸ್ ಸ್ಯಾಂಪಲ್ ಅನ್ನ FSLಗೆ ಕಳಿಸ್ಕೊಟ್ಟಿರುವಂಥದ್ದು. ಈ ಪದವನ್ನು ಬಳಸಿದಂಥವರು ಯಾರು, ಅದರನ್ನ ಸಾಮ್ಯತೆಗಳು ಏನೇನಿದೆ ಇದೆಲ್ಲನೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತಿದೆ. ಪೊಲೀಸರು ಅವರ ತನಿಖೆ ಏನಿತ್ತು ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ FSLಗೆ ಏನು ವಾಯ್ಸ್ ಸ್ಯಾಂಪಲ್ಸ್ಗಳನ್ನ ಕಳಿಸ್ಕೊಳ್ಳುವಂಥದ್ದು, ಜೊತೆಗೆ ಬಂದಂಥ ರಿಪೋರ್ಟ್ ಏನಿತ್ತು ಅದಕ್ಕೆ ಸಾಮ್ಯತೆಗಳನ್ನ ಮಾಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ವಿಳಂಬ ನೀತಿ ಜೊತೆಗೆ ಪೊಲೀಸರ ಕೈ ಕಟ್ಟಾಕಿರುವಂಥದ್ದು ಇದೆಲ್ಲ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪದೇ ಹೋಮ್ ಮಿನಿಸ್ಟ್ರಿಗೆ ಇರ್ಬೋದು ಅಥವಾ CMಗೆ ಇರ್ಬೋದು, ಇವ್ರಿಗೆ ಯಾರಿಗೆ ಕೇಳಿದ್ರು ಕೂಡ FSLನ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೊರತು ಇವಾಗಲೂ ಅಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು, ಸಂಪೂರ್ಣ ವರದಿ ಬಂದಿಲ್ಲ. ಸಂಪೂರ್ಣ ವರದಿ ಅಂದರೆ ಯಾವ ರೀತಿ? ಯಾಕೆಂದ್ರೆ ಒಂದು ವರದಿ ಅಂತ ಹೇಳಿದಾಗ ಆ ಪದ ಏನಿತ್ತು ಆ ಪದ ಬಳಕೆ ಆಗಿದೆಯಾ ಇಲ್ವಾ, ಇದಿಷ್ಟೇ ಮುಖ್ಯವಾದ ಅಂಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನು ಕೇಳಿದ್ರೆ ನಾವು ಸಂಪೂರ್ಣ ವರದಿ ಬಂದ ನಂತರ ತಕ್ಷಣವೇ ಕ್ರಮ ಕೈಗೊಳ್ತೀವಿ, ಅದರಲ್ಲಿ ಮುಲಾಜಿಲ್ಲ, ಸಾರ್ವಜನಿಕವಾಗಿ ಇದನ್ನು ಹೇಳ್ತೀವಿ ಅಂತೇಳಿ ಕೂಡ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾ ಇರೋಂಥದ್ದು. ಒಂದಂತೂ ಸ್ಪಷ್ಟವಾಗಿದೆ ಮಮತಾ, ಇದರಲ್ಲಿ FSLನ ರಿಪೋರ್ಟ್ ಏನು ಬಂದಿತ್ತು ಆ FSLನ ರಿಪೋರ್ಟ್ನಲ್ಲಿ ಆ ಪದ ಬಳಕೆ ಆಗಿರುವಂಥದ್ದು ಸ್ಪಷ್ಟ. ಆ ವಿಡಿಯೋವನ್ನು ತಿರುಚಲ್ದೇ ಇರುವಂಥದ್ದು, ಜೊತೆಗೆ ಅದಕ್ಕೆ ಫೋರ್ಸ್ಫುಲಿ ಆಡಿಯೋನ ಒಳಗಡೆ ಹಾಕಿರುವಂಥದ್ದು ಅಥವಾ ಎಡಿಟೆಡ್ ವರ್ಷನ್ ಅನ್ನ ಮಾಡಿರುವಂಥದ್ದು ಇದು ಯಾವುದೂ ಕೂಡ ಇಲ್ಲ ಅನ್ನೋದು ಈಗ ತನಿಖೆಯಿಂದ ಮತ್ತು FSLನ ರಿಪೋರ್ಟ್ನಿಂದ ಬಯಲಾಗಿರುವಂಥದ್ದು. ಮಮತಾ, ಹಾಗಾದ್ರೆ ತನಿಖೆಯನ್ನ ಹಳ್ಳ ಹಿಡಿಸೋ ಪ್ರಯತ್ನವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರಾ? ಯಾರ್ದೋ ಹಿತಾಸಕ್ತಿಯನ್ನ ಕಾಯೋ ಕೆಲಸ ಹಾಗಾದ್ರೆ ಆಗ್ತಾ ಇದೆಯೋ ಅನ್ನೋ ಸೆಕೆಂಡ್ ಕ್ವೆಶ್ಚನ್ ಅಂತೂ ಆಬ್ವಿಯಸ್ಲಿ ರೇಸ್ ಆಗುತ್ತೆ ಅಂತ ಮಮತಾ. ಯಾಕೆಂದ್ರೆ ಯಾವುದಾದ್ರೂ ಒಬ್ಬ ಆರೋಪಿ ಅಥವಾ ಒಬ್ಬ ಕೊಲೆಗಾರ ಆತನನ್ನ ಬಂಧನ ಮಾಡಲಿಲ್ಲ ಅಂದ್ರೆ ಪದೇ ಅವರ ಪೊಲೀಸರನ್ನ ಪ್ರಶ್ನೆ ಮಾಡ್ಬೋದು ಅಥವಾ ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡ್ಬೋದು. ಆ ರೀತಿಯಲ್ಲಿ ನೀವು ಯಾಕೆ ಈ ಕೊಲೆಗಾರನ ಹಿಡ್ದಿಲ್ಲ ಅಥವಾ ಈ ರೀತಿಯಲ್ಲಿ ಹಲ್ಲೆ ಮಾಡಿದಂಥವನ್ನ ಯಾಕೆ ಹಿಡ್ದಿಲ್ಲ ಅಂತೇಳಿ ಪದೇ ಪ್ರಶ್ನೆಯನ್ನ ಮಾಡ್ಬೋದು. ಆದರೆ FSLಗೆ ಹೋದ್ರೆ ಅದು ಟೆಕ್ನಿಕಲ್ ಅಂಶ. ಟೆಕ್ನಿಕಲ್ ಅನ್ನ ನಾವು ಇಂತಿಷ್ಟೇ ದಿನಗಳಲ್ಲಿ ಮಾಡಬೇಕು ಅಥವಾ ಇಂತಿಷ್ಟೇ ಗಂಟೆಗಳಲ್ಲಿ ಮಾಡಬೇಕು, ಇಂತಿಷ್ಟೇ ಟೈಮ್ ಬಾಂಡ್ ಅನ್ನ ಹಾಕಬೇಕು, ಈ ರೀತಿಯಲ್ಲಿ ನಾವು ಕಾಲಾವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಗ್ಯಾದರ್ ಮಾಡಲಿಕ್ಕೆ ಅದರದ್ದೇ ಆದ ಒಂದಷ್ಟು ಟೈಮ್ಗಳಿರ್ತವೆ. ಆ ಟೈಮ್ಗಳನ್ನ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು FSL ಮೇಲೆ ಒತ್ತಡವನ್ನು ಹೇರಲಿಕ್ಕಾಗಲ್ಲ ಅಂತೇಳಿ ಹಾರಿಕೆಯನ್ನ ಮತ್ತು ಜಾರ್ಕೊಳ್ಳುವಂತ ಒಂದು ಜಾಣ್ಮೆಯ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಕೇವಲ 4-5 ಗಂಟೆಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ ಇದು. 4-5 ಗಂಟೆಗಳಲ್ಲಿ ನಡೆಯೋ ಪ್ರಕ್ರಿಯೆಗೆ 4 ರಿಂದ 5 ದಿನಗಳ ಕಾಲ ತೆಗೆದುಕೊಳ್ತಾ ಇದೆ. ಅದನ್ನ ಕಾಲ ದೂಡ್ತಾ ಇರುವಂಥದ್ದು. ದಿನ ಕಳೆದಂತೆ ಅದರ ಬಿಸಿ ಕೂಡ ಮುಗ್ದೋಗುತ್ತೆ. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡದೇ ಇದ್ದ ಸಂದರ್ಭದಲ್ಲಿ FSLನ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿ ಕಾಲವನ್ನು ತಳ್ಳಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸರ್ಕಾರದ ನೀತಿಯೂ ಕೂಡ ಅದೇ ಆಗಿದೆ, ವಿಳಂಬ ನೀತಿಯನ್ನು ಅನುಸರಿಸೋದು, ಜೊತೆಗೆ ಇದರಿಂದ ಜಾರ್ಕೊಳ್ಳುವಂಥದ್ದು. ಯಾಕೆಂದ್ರೆ ಮಾಧ್ಯಮಗಳಿಗೂ ಕೂಡ ಈಗ ಬಾಂಬ್ ಬ್ಲಾಸ್ಟ್ನ ಸುದ್ದಿ ಬರ್ತಾ ಇದೆ, ಅದಕ್ಕೆ ಡೈವರ್ಟ್ ಆಗಿದ್ದಾರೆ. ನಾವು
ಈ ಪ್ರಕರಣವನ್ನ ಮುಚ್ಚಾಕ್ಬೋದಾ ಅಥವಾ ಇದನ್ನ ಇನ್ನೂ ಡಿಲೇ ಮಾಡ್ಬೋದಾ ಅನ್ನೋ ಪರಿಸ್ಥಿತಿಗಳಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ FSL ನ ವರದಿಯೂ ಕೂಡ ಬರ್ತಾ ಇದೆ. ಬಹುತೇಕ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ತೆಗೆದುಕೊಂಡಂತ ಇಬ್ಬರ ವಾಯ್ಸ್ ಸ್ಯಾಂಪಲ್ ಏನಿತ್ತು ಅದು ನಾಳೆ ಸಂಜೆ ಒಳಗಡೆ ಕೈ ಸೇರುವಂತ ಸಾಧ್ಯತೆಗಳಿದಾವೆ. ನಾಳೆ ಸಂಜೆ ಒಳಗಡೆ ಕೈ ಸೇರಿದ್ರೆ ಅದರಿಂದ ಯಾವ ರೀತಿಯ ಕ್ರಮಗಳಾಗ್ತವೆ? ಹೋಮ್ ಮಿನಿಸ್ಟರ್ ಪದೇ ಪದೇ ಹೇಳ್ತಾ ಇರುವಂತದ್ದು ಶೀಘ್ರ ಕ್ರಮ ಅಂದ್ರೆ 5 ದಿನ ಮುಗಿದು ಹೋಗಿದೆ. 5 ದಿನ ಮುಗಿದು ಹೋದ್ರೂ ಕೂಡ ಕೇವಲ ಟೈಮ್ ಬಾಂಡಿಂಗ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ವಿಳಂಬ ನೀತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು